ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂತೂ ಜೀವನದಲ್ಲಿ ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಹೊಸ ಹೆಜ್ಜೆ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಾ ಊಬರು. ಸೊ ಹೊಸ ಆಟೋ ತಗೊಂಡಿದ್ದೀನಿ. ಯಾಕೆಂದರೆ ಜೀವನದಲ್ಲಿ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಯಾರನ್ನೂ ನಂಬೋಕ್ಕಾಗಲ್ಲ. ಅನ್ಬೋದು ಮಾತುಗಳು. ಜೊತೆಲಿದ್ದವ್ರು ತಿಕ್ಕ ಹೊಡೆದ್ರೆ ಹೆಂಗೆ ಹೊಡಿತಾರೆ ಅಂದರೆ, ಒಂದು ನಂಬಿಕೆ ಅನ್ನೋದು ಏನು ಇಟ್ಟಿರ್ತೀವಿ, ಆ ನಂಬಿಕೆಗೆ ಅರ್ಹರೇ ಅಲ್ಲ. ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಅಂದರೆ, ಏನೋ ದೊಡ್ಡ ಫ್ಯಾಮಿಲಿ ಥರ ಎಲ್ಲ ಜೊತೆಲಿದ್ದವರು ಹುಡ್ತೋರ್ ಥರ ಆ್ಯಕ್ಟ್ ಮಾಡ್ತಾರೆ. ನಮಗೆ ಗೊತ್ತಾಗಲ್ಲ ಅಷ್ಟೇ ಮಾಡ್ತೀವಿ. ಒಬ್ಬರು ಅಂತಲ್ಲ, ತುಂಬ ಜನ ಮಾರಿದ್ದೀರ. ದಯವಿಟ್ಟು ಹೇಳೋದೇನೆಂದರೆ, ಈ ನೈಸಾಗಿ ನಸ್ಕುನಿ ಆಟ ಆಡ್ತಾರಲ್ಲ, ನನ್ನ ಮಕ್ಕಳನ್ನ ಯಾವತ್ತೂ ನಂಬೇಡಿ. ಇವತ್ತು ಜೀವನದಲ್ಲಿ ಆಗಿರೋದ್ರಿಂದ ಲಾಸು, ಮೋಸ ಮಾಡಿರೋದ್ರಿಂದ ಬೇರೆ ಹೆಜ್ಜೆ ಇಟ್ಟಿದ್ದೀನಿ. ಏನು ಮಾಡೋದು, ದುಡಿಬೇಕು ಅನ್ನೋ ಹಠ, ಬದುಕಬೇಕು ಅನ್ನೋ ಛಲ. ಆಟೋ ಓಡ್ಸೋಕ್ಕೆ ರೆಡಿ ಆಗಿದ್ದೀನಿ. ಆರ್ ಸಿ ಕಾರ್ಡ್ ಬಂದಿಲ್ಲ ಇನ್ನು, ಹಂಗಾಗಿ ರ್ಯಾಪಿಡೋ, ಓಲಾ ಬೇರೆ ಆ್ಯಪ್ಗಳು ಇನ್ಸ್ಟಾಲ್ ಮಾಡೋಕ್ಕಾಗಿಲ್ಲ. ಊಬರ್ ಇನ್ಸ್ಟಾಲ್ ಮಾಡ್ಕೊಂಡು ಇವತ್ತು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಗೆ ಡ್ಯೂಟಿ ಆನ್ ಮಾಡಿದೆ. ಏನು ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, ಒಂದು ಡ್ಯೂಟಿ ಬಿದ್ದಿಲ್ಲ. ಸಿಟಿ ಒಳಗಡೆಗೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀನಿ. ನಾನು ಇಲ್ಲಿಂದ ಬೀಳ್ತದೆ ಯಾವ್ದಾದ್ರು ಆರ್ಡ್ರ್ಗಳು ಬಿದ್ದರೆ ಇಲ್ಲಿಂದ ಮನೆಯಿಂದ ಹೋಗ್ಬೋಣ ಅಂತ ಅಂದ್ಕೊಂಡೆ, ಬಟ್ ಹೋಗೋಕ್ಕಾಗಿಲ್ಲ. ನೋಡಿ ಆಟೋಗಳು, ಇಷ್ಟೇ ಜೀವನ. ಫ್ರೆಂಡು ನಾನು, ಏನು ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಎಂತೆಂಥ ಪಾಠ ಹೆಂಗೆ ಕಲಿಸ್ತಾರೆ ಅಂದರೆ, ಕೆಲವು ನನ್ನ ಮಕ್ಕಳು ಬುದ್ಧಿ ಕಲಿಬೇಕು ನಾವು ಜೀವನದಲ್ಲಿ. ಆ ಥರ ಸರಿಯಾಗಿ ತಿಕ್ಕ ಹೊಡಿತಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅನುಭವ ಅಷ್ಟೇ, ಜೀವನದ ಅನುಭವ. ಬರುತ್ತೆ, ಒಂದು ಟೈಮ್ ಬರುತ್ತೆ. ಒಂದೊಂದ್ಸಲ ಏನನ್ಸುತ್ತೆ ಅಂದರೆ, ನಮಗೇನು ಜೀವನ ನಮ್ಮದು, ಏಕೆಂದರೆ ತಪ್ಪು ಮಾಡ್ದೇ ಹಿಂಗೆ ಕಷ್ಟ ಕೊಡ್ತಾವೆ ದೇವರು. ತಪ್ಪು ಮಾಡಿರೋರ್ಗೆ ಇನ್ನೂ ಹೆಂಗೆ ಕೊಡ್ತಾನೆ ಅಂತ ಅನಿಸುತ್ತೆ. ಆಗ್ತೀನಿ, ಒಂದು 5 ನಿಮಿಷ. ಎಲ್ಲೋಯ್ತೀಯ ನೀನೀಗ? ಅಲ್ಲ, ಎಲ್ಲಿ ಅಡ್ಡ? ಬಂದೆ. ಹಂಗಾಗಿ ಫ್ರೆಂಡ್ಸ್, ಒಂದು ಹೇಳೋದೇನೆಂದರೆ, ನಮ್ಮನ್ನು ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸನ್ನು ಹೆಸರು ಹೇಳ್ಕೊಂಡು ಟ್ಯಾಗ್ಲೈನ್ ಹಾಕೊಂಡು ತಿಕ್ಕ ಹೊಡಿತಾರೆ. ಹುಷಾರಾಗಿರಿ. ಆದಷ್ಟು ಎಷ್ಟು ಹುಷಾರಾಗಿರ್ತೀರೋ ಅಷ್ಟೇ ಹುಷಾರು. ದುಡ್ಡು ಕಾಸು ವಿಚಾರದಲ್ಲಂತೂ ಸಿಗಾಕೊಳ್ಳೇಬೇಡಿ. ನೋಡೋಣ, ಆರ್ಡ್ರ್ ಬಿದ್ದಿಲ್ಲ ಯಾವುದು. ಕಾಫಿ ಕುಡಿಯೋಕೆ ಹೋಗೋಣ ಅಂತ ಕರೆದ, ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಏನಿಲ್ಲ, ಕಾಫಿ ಕುಡ್ಕೊಂಡು ಡ್ಯೂಟಿ ಮಾಡಬೇಕಷ್ಟೇ. ಡ್ಯೂಟಿ ಬೀಳಲಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಡ್ಯೂಟಿ ಬಿದ್ದಿಲ್ಲ. ಇನ್ನೊಂದು ಚಾಕ್ಲೇಟ್ ತಿನ್ಕೊಂಡು ಹೋಗ್ತೀನಿ ಡ್ಯೂಟಿಗೆ. ಬನ್ನಿ, ನೆಕ್ಸ್ಟ್ ಆರ್ಡ್ರ್ ಯಾವುದು ಬಿದ್ದಾಗ ಮತ್ತೆ ಟ್ರಿಪ್ ಸ್ಟಾರ್ಟ್ ಮಾಡ್ತೀನಿ, ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಗುರು, ತೊಳೆದ ಆಟೋನಾ? ನಾನು ತೊಳಿಬೇಕು. ಸರಿ ಗುರು, ಆಯ್ತು. ಎಣ್ಣೆ ಹೊಡಿತೀವಿ. ನೀನು ಹಣೆ ಬರ ನೋಡಿ ಏನು ಸೈಕ್ ಆಗೈತೆ ಅಂದರೆ, ಡ್ಯೂಟಿಗೆ ಬಂದು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 1 ಅವರ್ ಆಯಿತು. ಒಂದು ಡ್ಯೂಟಿ ಬಿದ್ದಿಲ್ಲ ಇನ್ನು, ಕಾಯ್ತಾ ಇದ್ದೀನಿ. ಯಾವುದೋ ಒಂದು ರೀಲ್ಸಲ್ಲಿ ನೋಡಿದೆ, ಅವಶ್ಯಕತೆ ಮುಗಿದ ಮೇಲೆ ದೇವ್ರ ಫೋಟೋನೇ ಹೊರಗಡೆ ಹಾಕ್ತಾರೆ, ನೀವ್ಯಾವ ಲೆಕ್ಕ ಅಂತ. ಹಿಂಗೆ ವಿಟ್ನೆಸ್ ಮಾಡ್ತಾ ಇದ್ದೀನಿ.
ಜೀವನದಲ್ಲಿ ಇನ್ನೂ ಏನೇನು ಪಾಠ ಕಲಿಬೇಕೋ ಗೊತ್ತಿಲ್ಲ. ಏನೇನು ಬರುತ್ತೋ ಬರಲಿ, ಏನು ಹೆದರ್ಕೊಳ್ಳಲ್ಲ, ಎಲ್ಲ ಧೈರ್ಯವಾಗಿ ಫೇಸ್ ಮಾಡೋಣ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ಡ್ಯೂಟಿ ಬೀಳುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನು. ಡ್ಯೂಟಿ ಬಿದ್ದಿಲ್ಲ. ಇನ್ನು ಗಾಡಿಗೆ ಮ್ಯಾಟ್ ಹಾಕ್ಸಿಲ್ಲ, ನಂಬರ್ ಪ್ಲೇಟ್ ಹಾಕ್ಸಿಲ್ಲ. ಹೊಸ ಗಾಡಿ ಹೆಂಗಿದೆ ಹಂಗೆ ಎತ್ಕೊಬಂದಿದ್ದೀನಿ. ಗಾಡಿಗೆ ಮ್ಯಾಟ್ ಹಾಕ್ಸ್ಬೇಕು. ಮ್ಯಾಟು ಪ್ಲಸ್ ನಂಬರ್ ಪ್ಲೇಟ್ ಬರೋದು ಇನ್ನೊಂದು 15 ದಿನ ಆಗುತ್ತೆ. 15 ದಿನದ ಗಂಟೆ ಏನು ಮಾಡೋಕ್ಕಾಗಲ್ಲ. ಹಂಗೆ ಒಂದು ಪೇಪರ್ ಪ್ರಿಂಟೌಟ್ ತೊಗೊಂಡು ಹಾಕ್ಕೊಂಡು ಓಡಿಸ್ಬೇಕಷ್ಟೇ. ಓಡಿಸ್ಲಿಲ್ಲ ಅಂದ್ರೆ ಆಮೇಲೆ ತಿಂಗಳು ಆಯ್ತಿದಂಗೆ EMI ಕಾಟ. EMI ಕಟ್ಟಲಿಲ್ಲ ಅಂದರೆ 50 ಫೋನ್ ಮಾಡ್ತಾರೆ ಫೈನಾನ್ಸ್ ಅವರು. ಎಲ್ಲ ಸಾಲ ಮಾಡೇ ತಗೊಂಡಿರೋದು, ಏನು ಮಾಡೋದು? ಜೊತೆಲಿದ್ದವ್ರು ಸರಿಯಾಗಿ ತಿಗ ಹೊಡೆದ್ರು. ನನ್ನ ದುಡ್ಡು ಇಸ್ಕೊಂಡು ನಮಗೆ ಕೊಟ್ಟಿಲ್ಲ, ಆಟ ಆಡ್ಸಿದ್ರು. ಯಾವ ರೇಂಜಿಗೆ ಕೇಳಿದ್ದೀನಿ ಅಂದರೆ ರಿಕ್ವೆಸ್ಟ್ ಎಲ್ಲ ಬೇಡ್ಕೊಂಡಂಗೆ ಕೇಳಿದ್ದೀನಿ, ಆದರೂ ಕೊಟ್ಟಿಲ್ಲ. ನೋಡೋಣ. ದೇವರು ಏನು ಅಂದರೆ ಕೆಟ್ಟವ್ರ ಕಡೆನೇ ಇರ್ತಾನೆ ದೇವರು. ಎಷ್ಟು ಒಳ್ಳೇದು ಮಾಡಿದ್ರು ಏನು ಪ್ರಯೋಜನ ಆಗೋದಿಲ್ಲ. ಏನೋ ನಮ್ಮ ಮನೆ ಬರೋನೇ ಎಷ್ಟು ಅನಿಸುತ್ತೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಬಟ್ ಆದ್ರೂ ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಮಾಡೋದು ಇಲ್ಲ. ದುಡಿಯೋಣ, ಕಷ್ಟಪಟ್ಟು ದುಡಿಯೋಣ, ಬದುಕೋಣ ಅಷ್ಟೆ. ಬದುಕಬೇಕು ಅನ್ನೋ ಹಠ ಛಲ ಇದ್ರೆ ಸಾಕು. ಡಿ ಬಾಸ್ ಹೇಳ್ದಂಗೆ ತಲೆ ಹೊಡಿಬಾರ್ದು, ತಲೆ ಹಿಡಿಬಾರ್ದು. ಕಷ್ಟಪಟ್ಟು ಬದುಕೋಣ, ದುಡಿಯೋಣ, ತಿನ್ನೋಣ ಅಷ್ಟೆ. ನೋಡೋಣ. ನಾನು ಕಾಯ್ತಾ ಇದ್ದೀನಿ ಫಸ್ಟ್ ಟ್ರಿಪ್ ಬೀಳ್ತದೆ ಅಂತ. ಇನ್ನೂ ಬಿದ್ದಿಲ್ಲ ಫಸ್ಟ್ ಟ್ರಿಪ್ಪು. ಯಾವಾಗ ಬೀಳ್ತದೆ ನೋಡೋಣ. ಸೊ ಅಂತೂ ಫೈನಲಿ ಒಂದು ಆರ್ಡ್ರ್ ಬೀಳ್ತು. 96 ರುಪೀಸು ಮಾದನಾಯಕನಹಳ್ಳಿ ಡ್ರಾಪು. ಸೊ ಡ್ರಾಪ್ ಆಯಿತು. 96 ರುಪೀಸ್ ಪೇ ಮಾಡಿದ್ರು. ಅಂತೂ ಖುಷಿ ಆಯಿತು ಫಸ್ಟ್ ಡ್ರಾಪ್ ಬೀಳ್ತು ಅಂತ. CNG ಬೇರೆ ಖಾಲಿ ಆಗೈತೆ. 1 ಪಾಯಿಂಟ್ ಐತೆ, CNG ಹಾಕ್ಸ್ಕೋಬೇಕು. CNG ಇಲ್ಲಿಂದ 11 ಕಿಲೋಮೀಟ್ರ್ ಐತೆ CNG ಬಂಕು. ಹೋಗ್ಬೇಕು. ಮತ್ತು ಅಲ್ಲೇ ನಂಬರ್ ಪ್ಲೇಟು ಪ್ರಿಂಟೌಟ್ ತೊಗೊಂಡು ನಂಬರ್ ಪ್ಲೇಟ್ ಹಾಕೋಬೇಕು. ನಂಬರ್ ಪ್ಲೇಟ್ ಹಾಕ್ಕೊಂಡು ಇನ್ನೇನು ಕೆಲಸ. ಚಾರ್ಜಿಂಗ್ ಕೇಬಲ್ ಬೇರೆ ತಂದಿಲ್ಲ. ಫೋನಲ್ಲಿ ಬೇರೆ ಒಂದು 30% ಚಾರ್ಜ್ ಐತೆ ಅಷ್ಟೇ. ಚಾರ್ಜಿಂಗ್ ಬೇರೆ ಇಲ್ಲ. ಚಾರ್ಜಿಂಗ್ ಹಾಕೋಬೇಕು ಹೋಗಿ. ಸೊ ಇದು ಟುಡೇ ಫಸ್ಟ್ ಟ್ರಿಪ್ದು ಅಮೌಂಟು. ನೋಡೋಣ ಸಂಜೆ ಅಷ್ಟರೊಳಗೆ ಎಷ್ಟಾಗುತ್ತೆ ಅಂತ. ಯಾರಿಗಾರು ಹೇಳ್ದ ನೀನು ತಗೊಂಡ್ರದ? ನಾನು ಯಾರಿಗೂ ಹೇಳಿಲ್ಲ ಇನ್ನೂ. ಅದಕ್ಕೆ ಓ ಸ್ಕೂಟರ್ ತಗೋಬಿಟ್ಟವನ್ ಕರೆಂಟಿ. ತಗೊಂಡವನ ಅಲ್ಲಯ್ಯ. ಊರಿಗೆ ತಂದವನೆ. ನೋಡ್ದೆ. ಮೋಹಿತ್ ಡ್ಯೂಟಿಗೆ ಹೋಗೋನೆ ಆಟೋ. ತಿಂಡಿ ಏನ್ ತಿಂದ್ರಿ? ಇನ್ನು ಕೊಟ್ಟಿಲ್ಲ, ಏನ್ ಮಾಡಿದೋ ಗೊತ್ತಿಲ್ಲ. ಸರಿ ಆಯ್ತು. ಇಡನಾ? ಹಾಂ.